ಉತ್ತರ ಕನ್ನಡದಲ್ಲಿ ನಡೆದಂಥ ಒಂದು ಕೊಲೆ ಏನಿದೆ, ಆ ಕೊಲೆಯಲ್ಲಿ ಒಬ್ಬ ಪ್ರಸಿದ್ಧ ಸ್ವಾಮೀಜಿಯ ಹೆಸರು ಕೂಡ ಅಲ್ಲಿ ತಳುಕು ಹಾಕೊಂಡಿತ್ತು. ಅದರ ಕುರಿತಾಗಿ ಗಾಯಗೊಂಡಿರುವಂಥ ಪತಿ ಮಹೇಶ್ ಈಗ ಮಾತನಾಡಿದ್ದಾರೆ. ನನ್ನನ್ನು ತಪ್ಪಿಸೋಕೆ ಬಂದು ನಮ್ಮ ಅಣ್ಣ ಕೊಲೆ ಆಗಿ ಹೋಗಿದ್ದಾನೆ. ಚಾಕು ಇರ್ತದಲ್ಲಿ ತೀವ್ರ ಗಾಯಗೊಂಡಂಥ ಮಹೇಶ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿರಸಿ ಚಾಕುರಿತ ಪ್ರಕರಣದ ಬಗ್ಗೆ ಗಾಯಾಳು ಮಹೇಶ್, ಅವರ ಪತಿ ಮಹೇಶ್ ಮಾತನಾಡಿರುವಂಥದ್ದು. 5 ತಿಂಗಳ ಹಿಂದೆ ನನ್ನನ್ನು ಬಿಟ್ಟು ಶಿವಮೊಗ್ಗಕ್ಕೆ ಹೋಗಿದ್ಲು ನನ್ನ ಹೆಂಡತಿ. ಮಕ್ಕಳನ್ನು ಕೂಡ ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗಿದ್ಲು. ಹೋದಂತಹ ಸಂದರ್ಭದಲ್ಲಿ ಸ್ವಾಮೀಜಿಯ ಜೊತೆಯಲ್ಲೇ ಆಕೆ ಬಂದಿದ್ಲು. ಅಂದರೆ ಅಲ್ಲಿ ವಾಸ ಮಾಡ್ತಾ ಇದ್ಲು. ಜೊತೆಗೆ ಸ್ವಾಮೀಜಿ ಜೊತೆಯಲ್ಲಿ ಊರಿಗೆ ಬಂದಿದ್ಲು. ಸಿದ್ದಾಪುರದಲ್ಲಿ ಸ್ವಾಮೀಜಿಗೆ ಒಳ್ಳೆ ಹೆಸರಿಲ್ಲ, ಕೆಟ್ಟ ಹೆಸರಿದೆ. ನಮ್ಮ ಅಣ್ಣನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಈಗ ಮಹೇಶ್ ಆಗ್ರಹಿಸಿದ್ದಾರೆ. ಜೊತೆಗೆ ಸುಚಿತ್ರಾ ಸೇರಿ ಎಲ್ರಿಗೂ ಜೀವಾವಧಿ ಶಿಕ್ಷೆ ಆಗಲೇಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಅವರು ಮಾಡಿದ್ದಾರೆ. ನನ್ನ ಮದುವೆಗೆ 15 ವರ್ಷ ಆಯಿತು. 15 ವರ್ಷ ಆಯಿತು. ಸಂಸಾರ ನಡೀತು. ಲವ್ ಮಾಡ್ಕೊಂಡು ಮದುವೆ ಆಗಿದ್ದೆ. 15 ವರ್ಷ ಆಗಿತ್ತು. ತಿರ್ಗಾ 2 ಮಕ್ಕಳು, ಒಂದೊಂದು ಹೆಣ್ಣು, 2 ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ ನನಗೆ. ಒಬ್ಬ ದೊಡ್ಡವಳು ಸುಮಶ್ರೀ ಅಂತ, ಇನ್ನೊಬ್ಳು ಚಿಕ್ಕವಳು ಅಮೃತ ಅಂತೇಳಿ. ತಿರ್ಗಾ ನಾವು ಚೆನ್ನಾಗಿದ್ದೆ. ನಾನು ಬೆಂಗಳೂರಾಗ ಹೋಟ್ಲ್ ಕೆಲಸ ಮಾಡ್ತೀನಿ, ಬೆಂಗಳೂರಾಗಿರ್ತೀನಿ. ನಾನು 2 ತಿಂಗಳು ಒಂದು ಸರಿ ಹೋಗಿ ಬಂದು ಮಾಡ್ತಾಯಿದ್ದೆ ಮನೆಗೆ. ಇವಳು ಫೇಸ್ಬುಕ್ಕಲ್ಲೆಲ್ಲ ಫ್ರೆಂಡೆಲ್ಲ ಮಾಡಿಕೊಂಡು ಅನಾಚಾರ ಕೆಲಸ ಎಲ್ಲ ಮಾಡ್ತಿದ್ಲು. ಅದನ್ನು ತಿಳ್ಕೊಂಡು ನಾನು ಅವಳಿಗೆ ಗಲಾಟೆ ಮಾಡಿ, ಹಂಗೆಲ್ಲ ಮಾಡಬೇಡ, 2 ಮಕ್ಕಳಿದ್ದಾರೆ, ನಾವು ಚೆನ್ನಾಗಿರೋಣ ಅಂತ ಹೇಳಿದೆ. ಕೇಳಲಿಲ್ಲ. ತಿರ್ಗಾ ಒಂದು 5 ತಿಂಗಳು ಆದಮೇಲೆ, ಇವಾಗ ಒಂದು 5 ತಿಂಗಳ ಹಿಂದೆ 2 ಮಕ್ಕಳನ್ನ ಕರ್ಕೊಂಡು ನಾನು ಬಿಟ್ಟುಬಿಟ್ಟು ಯಾರೋ ಸ್ವಾಮೀಜಿ ಅಂತ ಶಿವಮೊಗ್ಗದ ಹತ್ರ ಹೋಗಿ ಅವನ ಜೊತೆಗೆ ಇದ್ದಾಳೆ, ಸಂಸಾರ ಮಾಡ್ಕೊಂಡು ಇದ್ದಾಳೆ. ನಾಯಿನ ಯಾಕೆ ತಲೆ ಕೆಡ್ಸ್ಕೊಂಡು, ನಾನು ಏನೂ ತಲೆ ಕೆಡ್ಸ್ಕೊಂಡಿಲ್ಲ, ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ತಿರ್ಗಾ ಮೊನ್ನೆ 1ನೇ ತಾರೀಕಿಗೆ ನನ್ನ ಮಗಳು ಫೋನ್ ಮಾಡ್ಕೊಂಡು ಮೆಸೇಜ್ ಆಗ್ತಾಯಿದ್ಲು, ಪಾಪ ನನ್ನ ಮನೆಗೆ ಕರ್ಕೊಂಡೋಗಿಲ್ಲ ಅಂದರೆ ಮಮ್ಮಿ ಟಾರ್ಚರ್ ಕೊಡ್ತಾಳೆ, ಕರ್ಕೊಂಡೋಗಿಲ್ಲ ನಾನು ಸೂಸೈಡ್ ಮಾಡ್ಕೊತೀನಿ, ಮಮ್ಮಿ ನಂಗೆ ಟಾರ್ಚರ್ ಕೊಡ್ತಾಯಿದ್ದಾಳೆ ಅಂತ ಮೆಸೇಜ್ ಹಾಕಿದ್ಲು. ಇಲ್ಲ ಬಾ ಮಗ, ನಾನು ಕರ್ಕೊಂಡು ಹೋಗ್ತೀನಿ, ನಿಮ್ಮ ಬಸ್ ಹಚ್ಚಿ ಬಾ ನೀನು ಅಂತ ಹೇಳಿದೆ. ಬಸ್ ಹತ್ತು ಬಂದ್ಲು, ಕರ್ಕೊಂಡು ಹೋದೆ. ಸ್ಟೇಷನಿಗೆ ಕರ್ಕೊಂಡೋಗಿ ಅವಳ ಮೇಲೆಗೆಲ್ಲ ಕಂಪ್ಲೇಂಟ್ ಕೊಡಿಸ್ಬಿಟ್ಟು ಬಂದೆ. ತಿರ್ಗಾ ರಾತ್ರಿ 9:30ಗೆ ನಾನು ನನ್ನ ಮಗಳು, ನಮ್ಮ ಅಣ್ಣನ ಹೆಂಡ್ತಿ, ನಮ್ಮ ತಾಯರು ಮಾತಾಡ್ತಾ ಮನೇಲಿ ಕೂತಿತ್ತು. ಇವರು ನನ್ನ ಹೆಂಡ್ತಿ, ಅವರ ಅಪ್ಪ, ಆಮೇಲೆ ತಿರ್ಗಾ 4 ಜನ ಹುಡ್ರನ್ನ ಕರ್ಕೊಂಬಂದು ಏಕಾಏಕಿ ಮನೆ ಒಳಗೆ ನುಗ್ಗಿಬಿಟ್ಟು ಮಗಳನ್ನ ಕೊಡು ಅಂತ ಹೇಳಿದ್ರು. ನಾ ಮಗಳನ್ನ ಕೊಡಲ್ಲ ಅಂದೆ. ಪಾಪ ನಾನು ಹೋಗಲ್ಲ ಅವಳ ಜೊತೆಗೆ, ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ನನ್ನ ಮಗಳು ಹೇಳಿದ್ಲು. ತಿರ್ಗಾ ಅಷ್ಟು ಹೇಳಿದ ಮೇಲೆ ಇವರೆಲ್ಲ ಇಲ್ಲ ನೀ ಆಚೆ ಬಾ ಅಂದರು. ಆಚೆ ನಾ ಬರೋಕ್ಕೆ ರೆಡಿಲ್ಲ ಅಂತ ನಾನು ಹೇಳಿದೆ. ತಿರ್ಗಾ ಕಾರ್ ಹತ್ರ ಹೋಗ್ಬಿಟ್ಟು ಚಾಕು ತಗೊಂಡು ನಮ್ಮ ಅಣ್ಣಗೆ ಚುಚ್ಚಿಬಿಟ್ರು. ನಮ್ಮ ಅಣ್ಣಗೆ ಚಾಕು ಚುಚ್ಚಲ್ಲ ಅಂತೇಳಿ ನಾನೇನು ಮಾಡಿದೆ, ಒದ್ದೆ ಒಬ್ಬನಿಗೆ. ನನಗೂ ಚಾಕು ತಾಗಿದೆ. ತಿರ್ಗಾ ಅಕ್ಕಪಕ್ಕ ಮನೆಯವರೆಲ್ಲ ಬಂದ ಮೇಲೆ ನಮ್ಮ ಇನ್ನೊಬ್ಬ ಫ್ರೆಂಡ್ ಕುಮಾರ್ ಅಂತಿದ್ದ, ಅವನಿಗೂ ಚಾಕು ಚುಚ್ಚಿಬಿಟ್ರು. ಅವ್ರ ಹತ್ರ ಚಾಕು ಇತ್ತು. 3-4 ಜನ ಹುಡುಗರಿದ್ದರು. ಅವ್ರು ಯಾರ ಹತ್ರ ಇಷ್ಟ ಅಂತ ಗೊತ್ತಿಲ್ಲ ನನಗೆ. 4 ಜನ ಚಾಕು ಇತ್ತು. ನಮ್ಮಣ್ಣ ಅಲ್ಲೇ ಸ್ಪಾಟ್ ಔಟ್ ಆಗ್ಬಿಟ್ಟ. ಎದೆಗೆ ಚುಚ್ಚಿಬಿಟ್ರು. ಸಿದ್ದಾಪುರ ಹತ್ರ ಅವ್ರಿಗೂ ಇಷ್ಟ ಆಗಿದೆ ಸರ್. ನನಗೂ ಇಲ್ಲಿ ಎದೆಗೆ ಚುಚ್ಚಿದ್ದಾರೆ ಸರ್. ಬೆಳಗ್ಗೆ ಎದ್ದ ತಕ್ಷಣ TV ಆನ್ ಮಾಡಿದ್ರೆ ನಿಮ್ಮ ಭವಿಷ್ಯ ಹಿಂಗಿರುತ್ತೆ, ಇವತ್ತಿನ ದಿನ ನೀವು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಂಥ ಸ್ವಾಮೀಜಿನೇ ಈಗ ಬ್ರೇಕಿಂಗ್ ನ್ಯೂಸ್ ಆಗಿದ್ದಾರೆ. ಅವ್ರ ಭವಿಷ್ಯನೇ ಅವ್ರಿಗೆ ಪಾಪ ಗೊತ್ತಾಗಲಿಲ್ವೇನೋ. ಈ ರೀತಿಯಾಗಿ ಮಾಡಬಾರ್ದ ಕೆಲಸ ಮಾಡಿ ಆ ಮಹಿಳೆ ಜೊತೆ ಸೇರಿಕೊಂಡು ಒಬ್ಬ ವ್ಯಕ್ತಿಯನ್ನು ಇವರು ಕೊಂದು ಹಾಕಿದ್ದಾರೆ. ಈಗ ಮಾತಾಡೋದಲ್ಲ ಮಹೇಶ್, ಇವರ ಅಣ್ಣ ಕೊಲೆ ಆಗಿರುವಂಥ ಒಬ್ಬ ದುರ್ದೈವಿ. ಕಾರಣ ಏನು? ಗಂಡ ಹೆಂಡತಿ ಜಗಳ. ಅದೆಲ್ಲೋ ಟ್ವಿಸ್ಟ್ ಆ್ಯಂಡ್ ಟರ್ನ್ ಪಡ್ಕೊಂಡು ಮಕ್ಕಳನ್ನು ವಾಪಸ್ ತಮ್ಮ ಊರಿಗೆ ಮಹೇಶ್ ಕರ್ಕೊಂಡು ಬರ್ತಾರೆ. ನನ್ನ ಜೊತೆ ಇದ್ದಂಥ ಮಗಳು ವಾಪಸ್ ನನ್ನ ಜೊತೆ ಬರಬೇಕು ಅಂಥೇಳಿ ಟೀಮ್ ಕಟ್ಕೊಂಡು, ಗ್ಯಾಂಗ್ ಕಟ್ಕೊಂಡು ಸುಚಿತ್ರಾ ಹಾಗೂ ಈ ಸ್ವಾಮೀಜಿ ಆ ಊರಿಗೆ ಬಂದು ಮಕ್ಕಳನ್ನು ಕಿತ್ಕೊಳ್ಳೋಕೆ ಮುಂದಾಗ್ತಾರೆ. ಆಗ ಗಲಾಟೆ ಆಗುತ್ತೆ, ಗಲಾಟೆ ವಿಕೋಪಕ್ಕೆ ಹೋಗುತ್ತೆ. ತನ್ನ ಜೊತೆ ಕರ್ಕೊಂಬಂದಂತಹ ಗ್ಯಾಂಗ್ ಇದೆಯಲ್ಲ, ಆ ಗ್ಯಾಂಗ್ನಲ್ಲಿನ ಕೆಲ ಸದಸ್ಯರು ಸೀದಾ ಚಾಕುವಿನಿಂದ ದಾಳಿ ಮಾಡ್ತಾರೆ. ಮೃತಪಟ್ಟಂಥ ಮಹೇಶ್ ಅವರ ಅಣ್ಣ ವಸಂತ್ ನಾಯಕ್ ಅವರನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮಗದೊಂದು ಕಡೆಯಲ್ಲಿ ಆ ದಾಳಿಯಿಂದ ಗಾಯಗೊಂಡಿರುವಂಥ ಮಹೇಶ್ ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇವರ ಆಗ್ರಹ ಒಂದೇ, ನಮ್ಮ ಅಣ್ಣ ಅನ್ಯಾಯವಾಗಿ ಸಾವನ್ನಪ್ಪಿದ್ದಾನೆ, ಕೊಲೆಯಾಗಿದ್ದಾನೆ. ಆತನ ಕೊಲೆಗೆ ಯಾರ್ಯಾರು ಕಾರಣಕರ್ತರಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕು, ಅವರಿಗೆ ಜೀವಾವಧಿ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ದು
ಅವರ ಒಂದು ಮನವಿಯಾಗಿದೆ, ಜೊತೆಗೆ ಆಗ್ರಹ ಕೂಡ ಆಗಿದೆ. ಈ ರೀತಿಯಾಗಿ ಗಂಡ ಹೆಂಡತಿ ಜಗಳದ ಮಧ್ಯೆ ಬಂದಂಥ ವ್ಯಕ್ತಿ ಅನ್ಯಾಯವಾಗಿ ಕೊಲೆ ಆಗಿರುವಂಥ ಸ್ಟೋರಿ. ಆ್ಯಂಡ್ ಸ್ವಾಮೀಜಿ ಹೆಸರು ಕಮಲಾಕರ್ ಭಟ್ ಗುರೂಜಿ ಅಂತ ಕರೆಯೋದಕ್ಕೆ ಮನ್ಸು ಬರ್ತಿಲ್ಲ ಬಿಡಿ. ಕಮಲಾಕರ್ ಭಟ್ ಅವರ ಒಂದು ಪಾತ್ರ ಏನಿದೆ ಅದು ತನಿಖೆ ಮುಖಾಂತರ ಬಯಲಾಗಬೇಕು ಅನ್ನುವಂಥದ್ದು ಅವರ ಕುಟುಂಬಸ್ಥರ ಆಗ್ರಹವಾಗಿದೆ.